ಇವಾಗ ನಾನು ನಮ್ಗೆ ಇವಾಗ ನಾಳೆ ಡ್ಯಾನ್ಸ್ ರಿಹರ್ಸಲ್ ಇದೆ. ಹ್ಮ್. ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದೀನಿ. ಇವ್ರಿನ್ನೂ ಬಂದಿಲ್ಲ. ಹ್ಮ್. ಇವ್ರ ಮನೇಲಿ ಇದಾರೆ. ಬಟ್ ಇವ್ರು ಹೇಳ್ತಿದ್ದಾರೆ ನಾನು ಇನ್ನೊಂದು 10 ನಿಮಿಷದಲ್ಲಿ ರೀಚ್ ಆಗ್ತೇನೆ ಅಂತ. ಇನ್ನೂ ಮನೇಲಿ ಇದಾರೆ, ಇನ್ನು 1 hour ಆಗುತ್ತೆ. ನಾನು ಒಂದ್ಸಲ ಕಾಲ್ ಮಾಡಿದೆ. ಫಸ್ಟ್ ಕಾಲ್ ಅಮ್ಮು ಅವಳವಾಗ ಹಾ ಹೇಳು. ಎಲ್ಲಿದೀಯಾ? ನಾನ್ ಬಂದೆ. ಎಷ್ಟೊತ್ತಾಗುತ್ತೆ ಇನ್ನು? ಟ್ರಾಫಿಕ್ ಇದೆ, ಬರ್ತಾ ಇದೀನಿ. 15 ಸರಿ ನಿಮಿಷ. ಸರಿ ಆಯ್ತು, ಹುಷಾರಾಗಿ ಬಾ ಅಂತ ಇಟ್ಟೆ. ಮತ್ತೆ ಒಂದ್ 10 ನಿಮಿಷ. ಯಾಕಂದ್ರೆ ಅಲ್ಲಿ ಗೊತ್ತಿರಲ್ಲ ಏನ್ ಮಾಡ್ಬೇಕಂತ ಗೊತ್ತಲ್ಲ, ಇರಿಟೇಟ್ ಆಗ್ತಿರುತ್ತೆ. ಮತ್ತೆ ಹಲೋ ಅಮ್ಮು ಹೇಳು. ಎಲ್ಲಿದ್ಯಾ ಕರೆಕ್ಟ್ ಆಗಿ ಹೇಳು. ಬರ್ತಾ ಇದೀನಿ. ಇನ್ನ ಎಲ್ಲಿದ್ಯಾ? 1 ಇಂಚ್ ಮೂವ್ ಆಗ್ತದೆ. ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ. ಕಳ್ಸು, ಲೊಕೇಶನ್ ಕಳ್ಸು. ಕಳಿಸ್ತೀನಿ ನೋಡಿ. ಡ್ರೈವ್ ಮಾಡ್ತೇನೆ. 1 ನಿಮಿಷ. ನಂಗೆ ಟೆನ್ಷನ್ ಇದಾದ್ಮೇಲೆ ಮಾಡ್ತೀನಿ. 30 ಮಿನಿಟ್ಸ್ ಅಂತ ಹೇಳ್ತಾಳೆ. ಹೌದಾ, ಸರಿ ಓಕೆ ಅಂತೀನಿ. 30 ಮಿನಿಟ್ಸ್ ಬಿಟ್ಮೇಲೆ ಕಾಲ್ ಮಾಡ್ತೀನಿ. ಇನ್ನೂ 30 ಮಿನಿಟ್ಸ್ ಅಂತ ಅಂತಾಳೆ. ಗೊತ್ತಾಯ್ತಾ ನಿಮ್ಗೆ? 30 ಮಿನಿಟ್ಸ್ ಅಂತ ಹೇಳಿರ್ತಾಳೆ. ಇವಾಗ ಕಾಲು ಎಲ್ಲಿದೆಯಾ ಅಂತ ಕೇಳ 30 ಮಿನಿಟ್ಸ್ ಬರ್ತೀನಿ. ಓಕೆ 30 ಮಿನಿಟ್ಸ್ ಟೈಮ್ ನೋಡ್ಕೊಂಡು 30 ಬೇಡ 35 ಮಿನಿಟ್ಸ್ ಬಿಟ್ಟು ಕಾಲ್ ಮಾಡಿರ್ತೀನಿ. ಇಲ್ಲಿ ಫೋನ್ ಎತ್ತಲ್ಲ. ನಾನ್ ಟ್ರಿಗರ್ ಆಗ್ಬಿಟ್ಟು ಟಕ್ 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 ಹೊಡಿತಾ ಇರ್ತೀನಿ. ಅವಾಗ ಒಂದು ಮೆಸೇಜ್ ಹೋಗುತ್ತೆ ನನ್ನ ಕಡೆಯಿಂದ. ಬೇರೆ ತರ ಮೆಸೇಜ್ ಹೋಗುತ್ತೆ ಆಯ್ತಾ. ಮೆಸೇಜ್ ನೋಡಲ್ಲ. ಆಮೇಲೆ ಇವಳೇ ಕಾಲ್ ಮಾಡ್ತಾಳೆ. ಇಲ್ಲಿದೆ ಕರೆಕ್ಟ್ ಆಗಿ ಇನ್ನೂ 30 ಮಿನಿಟ್ಸ್. ಹೆಂಗ ಆಗುತ್ತೆ ಅಂದ್ರೆ ಅವಾಗ ನೀನೇನ್ ನನ್ ಇದು ಅನ್ಕೊಂಡಿದ್ಯಾ, ಅದು ಏನೇನೋ.